ಸುರಲಾಗೆನು ಅಗ್ನಿಯಿಂದ ನಾನೆಂದಿಗೂ ಸುಡಲಾರೆನು ದ್ರವದಿಂದ ನಾನೆಂದಿಗೂ ದ್ರವವಾಗೆನು ಆತ್ಮಾನಾಂ 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 ನಾ ಸದಾ ಜಾಯಕ ಸ್ವಭಾವಿ ಆತ್ಮ ಚರ್ಮಚಕ್ಷುಗಳಿಂದ ನಾನೆಂದಿಗೂ ಕಾಣೇನು ಚರ್ಮಚಕ್ಷು भव्यात्मारे ಇಂದ पहिला दिवस ಐತಿ ಎಲ್ಲರೂ ಹಿಂದ ಮುಂದೆ ಆಗೋದೈತಿ ಇದು ನಿಜ ಕಾರ್ಯ ಐತಿ ಇದು ಸ್ವಾಭಾವಿಕ ಐತಿ ನಾನ್ಯಾರು ಇದು ಒಂದು ಪ್ರಶ್ನೆ ಮಾಡಿರು ನಾನ್ಯಾರು ಮೀ ಕೋನ್ ನೀನು ದೇವರು ಆಹಾ ಎಂತ ಸುಂದರ ಮಾತ ಎಷ್ಟು ಸುಂದರ ಮಾತಿದ ನಾನು ದೇವರು ಮನುಷ್ಯ ಜನ್ಮ ಇದ ದೇವ್ರೈತಿ ಓಹೋ ಓಹೋ ಎಂತ ಮಾತಿದ ಎಷ್ಟು ಸುಂದರ ಮಾತ ನಾನು ದೇವರು ನಾನು ಯಾರು ನಾನು ದೇವರು ನೀವು ದೇವರಿದ್ದೀರಿ ಎಲ್ಲರೂ ಸಣ್ಣ ಹುಡುಗರು ಹಿಡ್ಕೊಂಡ ಮನುಷ್ಯ ಜನ್ಮ ಇದು ದೇವತನ ಐತಿ ದೇವತನ ಐತಿ ಇದು ನೀವು ತಿಳ್ಕೊಂಡಿರಿ ಇದ ಹಂಗಿಲ್ಲ ಇದ ಮನುಷ್ಯ ಭಾವ ಸಿಗೋದು ಬಹಳ ದುರ್ಲಭ ಐತಿ ಇದು ನಾನ್ಯಾರು ನೀನು ದೇವರು ಓಹೋ ಓಹೋ ಎಂತ ಸುಂದರ ಮಾತ ಎಂತ ಸುಂದರ ಮಾತ ಮೂರ ಶಬ್ದ ಎಷ್ಟು ಸುಂದರ ಇದಾವು ನಾನು ದೇವರು ನೀವೆಲ್ಲರೂ ದೇವರಿದ್ದೀರಿ ನೀವೆಲ್ಲರೂ ದೇವರಿದ್ದೀರಿ ಅಲೋ ನಾ ಯಾರು ಮಾಡಿದೆನು ಇನ್ನೂವರೆ ತಕ ನಾ ಯಾರು ಮಾಡಿನು ಹುಟ್ಟಿದಂತ ಹಿಡ್ಕೊಂಡ ನಿನ್ನ ತಕ ನೀವು ಮುದುಕಿಯರಾದ್ರಿ ಯಾರ ಮುಪ್ಪಂಟನಾದರು ಯಾರ ವಯಸ್ಕಾಯ್ತು ಯಾರು ವಯಸ್ಕರಿದಾರು ಯಾರು ಹುಟ್ಟಿದಾರು ಬಾಲಕಿದಾರು ಅವು ಹುಟ್ಟಿದಂತ ಹುಡುಗಿ ಯಾರು ಮಾಡಿದ ಮನಿ ಕಟ್ಟಿದ ವ್ಯಾಪಾರ ಮಾಡಿದ ಹೊಲ ಗಳಿಸಿದ ರೊಕ್ಕ ಗಳಿಸಿಟ್ಟ ಮತ್ತೆ ಸತ್ತು ಹೋದ ಇದ ಮಾಡಿದಲ್ಲ ಮತ್ತೇನು ಮಾಡಿದಿ ಮತ್ತೇನು ಮಾಡ್ರಿ ನೀವು ಇನ್ನೂವರೆ ತಕ ನೀವು ಏನು ಮಾಡ್ರಿ ನೀವು ದೇವರಿದ್ದೀರಿ ನೀವು ಈ ಮನುಷ್ಯ ಭಾವ ಭಾಳ ಸಿಗೋದು ದುರ್ಲಭ ಐತಿ ದುರ್ಲಭ ಐತಿ ದುರ್ಲಭ ಐತಿ ದುರ್ಲಭ ಐತಿ परंतु ನಾವು ತಿಳ್ಕೋಬಲ್ಲು ದೇವರಿಗೆ ಸುದ್ದ ತಾಕತ್ತಿಲ್ಲ ದೇವರಾಗೋದ ಇದು ಚಂದ್ರಪ್ರಭು ಆಗೋದ ದೇವ್ರಿಗೆ ಸುದ್ದ ಮ್ಯಾಗಿನ ದೇವ್ರಿಗೆ ಸುದ್ದ ವಿಮಾನದಾಗ ವಾಸಿ ಅವ್ರಿಗೆ ಸುದ್ದ ತಾಕತ್ತಿಲ್ಲ ಅವ್ರಿಗೆ ದೇವರ ಯಾವಾಗ ಮನುಷ್ಯ ಬರ್ತಾರೋ ಅವಾಗ ತೀರ್ಥಂಕರ ಆಗ್ತಾರ ಹಂಗೆ ನಿಮಗೆ ತೀರ್ಥಂಕರ ಸಿಕ್ತಿ ಪದವಿ ಐತಿ ಪರಂತು ಪುರುಷಾರ್ಥ ಇಲ್ಲ ನಮ್ಮದು ಪುರುಷಾರ್ಥ ಹೋಗೈತಿ ನಾವು ಧರ್ಮ ಕಡೆ ಲಕ್ಷ್ಯ ಇಲ್ಲ ಶಾದಿ ಕಡೆ ಬೆನ್ನು ಹೈದೆವು ನಾವು ಶಾದಿಗೆ ಬೆನ್ನು ಹೈದೆವು ನಮ್ಮ ಮಕ್ಕಳ ಬೇಕಾಗಿದಾರ ಅಯ್ಯೋ 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 ಯಾನ್ ಮಾಡೋದ ಮದುವೆಲ್ದ ಕುಯ್ದಾಳು ಮದುವೆಲ್ದ ಕುಯ್ದಾಳು ಯಾನ್ ಮಾಡೋದು ಅದಕ್ಕೆ ಯಾತಕ್ಕೆ ಬತ್ತ ಅದು ಮಾನವ ಜನ್ಮ ಯಾತಕ್ಕೆ ಬತ್ತ ಮಾನವ ಜನ್ಮ ಕಲ್ಯಾಣ ಸಾರ್ಥಕ ಆಗ್ಬೇಕು ಆದ್ರೆ ನೀವು ತಿಳ್ಕೋರಿ ಸಾಲಿ ಬೇಡ ಧರ್ಮ ಬೇಕು ಊಟ ಬೇಡ ಧರ್ಮ ಬೇಕು ಈ ಧರ್ಮ ಯಾಕೆ ಆಯ್ತೈತಿ ಇದು ಒಂದ ಯಾಕೆ ಹೇಳ್ಕರಿ ಜೈನ ಧರ್ಮದಾಗ ಯಾಕೆ ಐತಿ ಅಂದ್ರೆ ನಾನು ಯಾರು ನೀನು ದೇವರು ನೀ ಮನುಷ್ಯದ ಭವ ಆದಾಗ ದೇವರಾಗಿ ಹುಟ್ಟವರಿ ಈ ಮಾಕಿ 84 ಲಾಖ ಇವನಿದಾಗ ಈ ದೇವರ್ಪಣ ಇಲ್ಲ ಈ ಮನುಷ್ಯರು ಯಾರಿದ್ರು ಚಂದ್ರಪ್ರಭು ಯಾರಿದ್ರು ಆದಿನಾಥ ಯಾರಿದ್ರು पहिला तीर्थंकर आदिनाथ अल्ला पहिला तीर्थंकर आदिनाथ अल्ला
ಆದ್ರೆ ಅವ ಯಾರಿದ್ದ? ಮನುಷ್ಯತ್ವ ಇದ್ದ. ಅವ ಮನುಷ್ಯತ್ವ ಅವ ದೇವತ್ವನ ಬತ್ತು. ಯಾಕ? ತಪಸ್ಸನ್ನ ಮಾಡಿರು, ಧ್ಯಾನ ಅಧ್ಯಯನ ಮಾಡಿರು. ಅನನ ಅವ್ರಿಗೆ ತಪಸ್ಸಿನದಿಂದ ಅವ್ರಿಗೆ ದೇವತ್ಪಣ ಬತ್ತು. ಹಂಗ ನೀವು ಭೀ ಮಾಡ್ರಿ ಅಂದ್ರೆ ನೀವು ಪುರುಷಾರ್ಥ ಧ್ಯಾನ ಮಾಡ್ರಿ. ಇನ್ನು ತಕ ಇನ್ನೂವರೆ ತಕ ನೀವು ಪುರುಷಾರ್ಥ ಧ್ಯಾನ ಮಾಡ್ರಿ, ದೇವ್ ಪೂಜೆ ಮಾಡ್ರಿ, ಒಂದು ಉಪವಾಸ ತಪಸ್ಸ ಮಾಡ್ರಿ, ಅಲ್ಲಿ ಅವ್ವಪ್ಪನ ಸೇವಾರ ಮಾಡ್ರಿ. ಇಲ್ಲ ಅದು ಭೀ ಇಲ್ಲ, ಅವ್ವಪ್ಪನ ಸೇವಾ ಭೀ ಮಾಡ್ಲಿಲ್ಲ. ಅಯ್ಯೋ 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 ಅಯ್ಯೋ, ನಿಮ್ಮದ ಜನ್ಮ ವ್ಯರ್ಥ ಐತಿ, ವ್ಯರ್ಥ ಐತಿ. ನೀವು ಇನ್ನು ತಕ್ಕ ಯಾಣ ಮಾಡ್ರಿ, ಪುರುಷಾರ್ಥ ಮಾಡ್ರಿ, ಒಬ್ಬರ ಅವ್ವಪ್ಪನ ಸೇವಾನ ಮಾಡ್ರಿ, ಅವ್ವಪ್ಪನ ಊಟ ಎಬ್ಸಿರಿ. ಇಲ್ಲ ಆ ಮುದುಕಿನ ಯಾಕೆ ಎಬ್ಸೋದ? ಹಿಂಗ ನಡ್ದು ನಾವು ಆ ಮುದುಕಿನ ಯಾಕೆ ಎಬ್ಸೋದ? ಆ ಮುದುಕಿನ ಯಾಕೆ ಎಬ್ಸೋದ? ಆ ಕಡೆ ಹೋಗುದಿಲ್ಲ, ಅವ್ರ ಕೋಲಿ ಕಡೆ ಹೋಗುದಿಲ್ಲ. ನಾವು ಮ್ಯಾಗಿನ ರೊಕ್ಕ ಕೊಡ್ತೇವೆ, ರೊಟ್ಟಿ ಕೊಡ್ತೇವ. ಅಯ್ಯೋ 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 ಅಯ್ಯೋ, ನಿಮ್ಮ ಅವ್ವ ಅಪ್ಪ ಇದಾರು, ಅವ್ರಿಗೆ ಮ್ಯಾಗಿನ ರೊಟ್ಟಿ ಕೊಡ್ತೀರಿ, ಮತ್ತೆ ಅವ್ರು ಸೇವಾ ಮಾಡೋಲ್ಲ. ಎಂಥ ನ್ಯಾಯದ, ಎಂಥ ನ್ಯಾಯದ. ಮನುಷ್ಯತ್ವವಾಗಿ ಹುಟ್ಟಿ ನಾವು ವಾತ್ಸಲ್ಯ ಗುಣ ಬೇಕು, ಶ್ರದ್ಧಾ ಇರಬೇಕು, ಪ್ರೇಮ ಇರಬೇಕು. ನಾವು ಪೈಲ ಮನುಷ್ಯತ್ವ ಕಲೀರಿ. ಯಾನ್ ಮಾಡೋದ? ಅವ್ವ ಅಪ್ಪನ ಜಾಕಿ ಮಾಡೋದ. ಇದ್ರ ಪೈಲ ಯಾರ ನೇಮ್ ತಗೋತೀರಿ? ಅವ್ವ ಅಪ್ಪನ ಜಾಕಿ ಮಾಡ್ತಾನ. ಅವ್ವ ಅಪ್ಪ ಇದ್ದಾರನ? ಯಾರ್ಯಾರಿಗೆ ಅವ್ವ ಅಪ್ಪ ಇದ್ದಾರು ಅವ್ರ ಕೈ ಮ್ಯಾಗ ಮಾಡ್ರಿ. ನಿಮ್ಮದು ಅವ್ವ ಅಪ್ಪ ಇಲ್ಲ ಇದಾರು ಮಾಡ್ತಿ? ಎಲ್ಲರೂ ಮಾಡ್ತೀರಿ. ನಿಧಾನ ಊಟ ಕಡೆ ಎಬ್ಸ್ರಿ. ಊಟ ಕೊಡೋದ್ನಾಗ ಮ್ಯಾಗಿನ ರೊಟ್ಟಿ ಹಾಕಬೇಡ್ರಿ. ನಿಧಾನ ಎಷ್ಟರ ಮಾಡ್ರಿ, ಅವ್ರ ಸೇವಾ ಮಾಡ್ರಿ. ಅವ್ರ ಸೇವಾ ಒತ್ತಾಟಿಗಿರ್ಲಿ, ಮ್ಯಾಗಿನ ರೊಟ್ಟಿ ಕೊಡ್ತೇರಿ. ಅತ್ತಿ ಮಾವಾಗ ಮ್ಯಾಗಿನ ರೊಟ್ಟಿ ಕೊಡ್ತೇರಿ. ಅದು ಯಾವಾಗ ಪಾಪ ಕಳೆಯವ್ರ? ಇದನ್ನ ಯಾವಾಗ ಪಾಪ ಕಳೆಯವ್ರ? ಇಲ್ಲಿ ಬಸ್ಟ್ಯಾಗ ಕೂತ್ಬೇಕ, ಯಾಕಡೆ ನೋಡ್ಕರಿ. ಇಲ್ಲಿ ಯಾವ ಜಾಗದಾಗ ಕುಯ್ದಿ, ಯಾನ್ ಮಾಡ್ಕರಿ. ಈ ಜಾಗದಾಗ ಯಾನ್ ಮಾಡ್ಕರೀರಿ. ಕಾಲ್ ಬಿಡು, ಕಾಲ್ ಬಿಡು, ಕಾಲ್ ಬಿಡ್ಸ್ಕೊಬೇಕಾಗಿತ್ತೆ ಹೇಳಿ. ನಂಗ ಕಾಲ್ ಬಿಡ್ಸ್ಕೊಬೇಕಾಗಿತ್ತು. ಇರ್ಲಿ, ಆದ್ರ ನಾವು ಇಲ್ಲಿ ಕೂತ ಜಾಗ ಯಾವ ಜಾಗ ಐತಿದ? ಯಾಕೆ ಬೈದಿರಿ? ಯಾನ ಕಾರಣದಿಂದ ಬೈದಿರಿ? ಈ ಸಾಂಗಳ ಪ್ರವಚನ ಅಂತಿದ್ದೆ ಕೇಳಿದ್ರಿ. ಅದ್ರ ಪ್ರವಚನ ಅಷ್ಟ ಕೇಳ್ರಿ, ಬಾಕಿ ನೀವು ಕಿವಿ ಬಂದ್ ಮಾಡ್ರಿ. ಬಾಕಿ ನೀವು ಕಿವಿ ಬಂದ್ ಮಾಡ್ಕೋರಿ, ಪ್ರವಚನ ಅಷ್ಟ ಕೇಳ್ರಿ. ಇಲ್ಲಿ ಬೈದರಿ, ಈ ಚಂದ್ರಪ್ರಭು ಭಗವಾನ್ ಅಷ್ಟ ಸ್ಮರಣೆ ಮಾಡ್ರಿ, ಅವ್ರದ್ದು ಅಷ್ಟ ಧ್ಯಾನ ಮಾಡ್ರಿ. ಅಂದ್ರೆ ಇದ ಪ್ರವಚನ ಕೇಳಿದಂಗಾಯ್ತು. ಯಾನ್ ಮಾಡೋದ? ಇಲ್ಲಿ ಬಂದ ಬಾಕಿದ ವಿಚಾರ ಎಲ್ಲ ತಿರ್ಗಾಡ್ ಕದೀತಿ ಗಲ್ಯಾಗ ಪ್ಯಾಟ್ಯಾಗ. ನಮ್ಮ ಮನಸ್ಸ ಪ್ಯಾಟ್ಯಾಗ ತಿರ್ಗಾಡ್ ಕದೀತಿ. ಇಲ್ಲಿ ಬಂದು ಕುಯ್ದೇವ ಇಷ್ಟ ನಮ್ಮ ದೇಹ ಐತಿ, ಪರಂತು ನಮ್ಮದು ಮನಸ್ಸ ಆ ಕಡೆ ಹೊರಗಾಡ್ಕೊಂಡು ಹೊಂಟೈತಿ. ಯಾನ್ ಮಾಡೋದ? ಇದು ಯಾವ ಜಾಗದಾಗ ಬೈದಿ? ಯಾಕೆ ಬೈದಿ? ಯಾನ ಕಾರಣದಿಂದ? ನೀ ದೂರ ಕಳ್ಸಿಂದಲ್ಲ, ಮೋಕ್ಷ ಬೇಕಾಗಿತ್ತಲ್ಲ ನಿಂಗ. ಗೋಣ ಹಾಕೋದಿಷ್ಟ, ಪರಂತು ಮೋಕ್ಷ ಬೇಡಾಗೈತಿ. ಸಾಲ್ ಬೇಕಾಗೈತಿ, ಸಾಲ್ ಬೇಕಾಗೈತಿ ಎಲ್ಲರಿಗೆ. ನನ್ನ ಮಗಳ ಬೇಗಿರಲ್ಲ, ಈಗ ನೌಕರಿಗೆ ಹೋಗ್ತಾರ. ಎಟ್ಲ ನೌಕರಿದಾಗ ಎಲ್ಲಿ ಯಾರ್ಯಾರು ಅಲ್ಲಿ ಕುರ್ಚಿ ಮ್ಯಾಗ ಅಲ್ಲಿ ಹೋಗಿ ಕೂತಾಗ ಏನೇನು ಇರ್ತಾರು? ಅದು ವಿಚಾರ ಮಾಡಿದಿರಿ? ನನ್ನ ಮಗಳ ಶಾಲೆಗೆ ಹೋಗ್ತಾಳ,
ಇಷ್ಟ ಹೇಳ್ತೀರಿ ಪುರಂತು ಅಲ್ಲಿ ಕೂತ್ಬೇಕಾ ಖುರ್ಚಿ ದಂಡಿ ಯಾರ್ಯಾರಿಗೆ ನೀರು ತಂದು ಕೊಡ್ತಾರೋ ಮ್ಯಾನೇಜರ್ ಇದ್ದವಂಗ ನೀರು ತಂದು ಕೊಡೋದಾಗ ಕೊಡ್ಕೋಬೇಕು. ಗಂಡನ ಮಾತು ಕೇಳುದಿಲ್ಲ ಪುರಂತು ಅಲ್ಲಿ ಮ್ಯಾನೇಜರ್ ಮಾತು ಕೇಳ್ತೀರಿ. ಯಾಕ ರೊಕ್ಕ ದುಡ್ಡು ದೊಡ್ಡಪ್ಪ, ರೊಕ್ಕದ ಮಾತು ಕೇಳ್ತೀರಿ. ಪುಣ್ಯಾತ್ಮಾರಿ ವಿಚಾರ ಮಾಡ್ರಿ. ನಾನು ಯಾರು, ನೀನು ದೇವರು, ನೀವು ದೇವರಿದ್ದೀರಿ. ಎಲ್ಲರೂ ಹುಡುಗರಿಗೆ ಅದ ಕಲ್ಸ್ಬ್ಯಾಡ್ರಿ. ನಿಮ್ಮ ಅವ್ವ ಅಪ್ಪಗ ಜಾಕಿ ಮಾಡೋದು ಕಲ್ಸ್ರಿ, ದಿನ ಬಸ್ತಿ ಬರೋದು ಕಲ್ಸ್ರಿ. ಆದ್ರೆ ಮ್ಯಾಗಿನ ರೊಟ್ಟಿ ಹಾಕಬ್ಯಾಡ್ರಿ ಅವ್ವ ಅಪ್ಪಗ. ಅಲೋ ಪುಣ್ಯಾತ್ಮ, ಇನ್ನೂ ತಕ ನೀ ಯಾನ್ ಮಾಡ್ರಿ? ಯಾನ್ ಮಾಡಿಲ್ಲ, ಹೆಚ್ಚಿನ ಯಾನ್ ಮಾಡ್ರಿ, ಪುರುಷಾರ್ಥ ಯಾನ್ ಮಾಡ್ರಿ. ಅವ್ವ ಅಪ್ಪನ ಗಳಿಸಿದಿತ್ತು, ಹೊಲದ ಮನೆಗೆ ಜಾಳ ಬರ್ತಿತ್ತು, ಅದನ್ನ ತಿಂದ್ರಿ, ಮಲ್ಕೊಂಡ್ರಿ, ಬಜ್ಜಿ ಮಾಡ್ರಿ. ಇನ್ನೂ ತಕ ಯಾನ್ ಮಾಡ್ರಿ? ಪುರುಷಾರ್ಥ ಯಾನ್ ಮಾಡ್ರಿ, ಜಪ ತಪನ ಮಾಡ್ರಿ, ನಮೋಕಾರ ಮಂತ್ರ ಹೇಳ್ತಿ. ಯಾರಿಗೆ ಬರ್ತಿದ್ದಿ ನಮೋಕಾರ ಮಂತ್ರ? ಆದ್ರ ನಾವ್ ಇನ್ನೂ ತಕ ನೋಡಿಲ್ಲ, ನಮ್ಮ ಜನ್ಮ ಕಡೆ ನೋಡಿಲ್ಲ. ನಮ್ದು ಜೀವನ ಎಷ್ಟು ಆಯ್ತು, ನಮ್ದು ಎಷ್ಟು ಆಯುಷ್ಯ ಆಯ್ತು, ನಮ್ದು ಮುಪ್ಪುತಾನ ಎಷ್ಟು ಉಳ್ದೈತಿ, ನಮ್ಗ ಮರಣ ಎಷ್ಟು ಕಾಲ ಉಳ್ದೈತಿ ಅನ್ನೋದ ನಾವ್ ವಿಚಾರ ಮಾಡ್ಲಿಲ್ಲ. ನಾವ ಯಾನ್ ವಿಚಾರ ಮಾಡಿದ್ವು? ತಿನ್ನೋದ ಅಗ್ದೇ ಆಯುಷ್ ಆರಾಮ್ ಮಾಡಕೊಂಡ. ಅದು ಪುಣ್ಯಾತ್ಮರಿ ಆಯುಷ್ ಆರಾಮದವ್ರು ಎಲ್ಲಿ ಹೋಗ್ತಾರು? ಎಲ್ಲಿ ಹೋಗಿ? ನಾನು ಯಾರು? ನೀನು ದೇವರು, ನೀ ದೇವ್ರಿದಿ. ಆದ್ರ ಹಿಂಗ ಮಾಡಬೇಡ. ಹೆಂಗ ಮಾಡುವ ಅದ್ರ ನಾನು ಪುರುಷಾರ್ಥ ಮಾಡ್ಯಾವ. ಇದ ಗಾಡಿನಾಗ ಏರೋರು 10 ಫುಟ್ ಗಾಡಿ ಸಫಾಯಿ ಐತಿ, ಆ ಗಾಡಿನಾಗ ಏರ್ಕಬೇಕಾಗಿತ್ತು. ಹಂಗ ಮೋಕ್ಷ ಐತಿ. ಆ ಗಾಡಿನಾಗ ಕೈ ಹಿಡಿಕೆ ಏನಿಲ್ಲ, ಆಧಾರ ಏನಿಲ್ಲ, ಆ ಗಾಡಿನಾಗ ಏರೋರಿ. ಹಂಗ ಮೋಕ್ಷ ಐತಿ. ನಿಮ್ಗ ಪುರುಷಾರ್ಥ ಹಿಂಗ ಸಾಧಾರಣ ಇಲ್ಲ, ಹಂಗ ಸಿಗೋದಿಲ್ಲ. ಆದ್ರ ಒಂದ್ ದಿವಸ ಆದಿನಾಥ್ ಭಗವಾನ್ರ ಒಕ್ಕಲ್ತನ ಮಾಡ್ತಿರು. ಆದಿನಾಥ್ ಭಗವಾನ್ರ ಒಕ್ಕಲ್ತನ ಮಾಡ್ತಿರು. ಆದ್ರ ಅವ್ರ ನಿಮ್ ಗತೆ ಭಾಳ 20 ಎಕರೆ 25 ಎಕರೆ 50 ಎಕರೆ ಇಲ್ಲಾಗಿತ್ತು. ಎಷ್ಟ 5 ಎಕರೆ ತನ್ನ ಎತ್ತುಗಳು 2 ಎತ್ತುಗಳ ಎಷ್ಟು ದುಡಿತಿದ್ದು ಅಷ್ಟ. ಅಲ್ಲಿ ಹೋಗಿ ಕುಯ್ತು ಅಂದ್ರೆ ಎಬ್ಸುರು ಹತ್ತಿರ. ಮತ್ತ ಅದಕ್ಕ ಕಾಳ ಮುಸುರಿ ಭರ್ಪೂರ್ ಹಾಕ್ತಿರ. ಪರಂತು ಒಂದು ಬಾರ್ಕೊಲ್ ಹಚ್ಚಲು ಹತ್ತಿರ ಕೈಲೇ ಮಡಿತಿರ. ಯಾಕ? ನಮ್ಗೆ ಪಾಪ ಆಗಬಾರ್ದು, ನಮ್ಮ ಕೈಯಿಂದ ಕರ್ಮ ಆಗಬಾರ್ದು ಅಂತೇಳಿ ಆದಿನಾಥ್ ಭಗವಾನ್ರ ಅವ್ರ ಒಕ್ಕಲ್ತನ 5 ಎಕರೆ ಸಾಧನೆ ಮಾಡ್ತಿರು. ಅದ್ರೊಳಗ ಅವ್ರ ಛತ್ತಕ್ಕ ಗಳೆ ಹೊಡರು, ಮತ್ತೆ ಯಾನ ಪಟ್ಟಿ ಹೊಡರು. ಆ ಬೆಳೆಯಾಗ ಯಾನ ಬಾಯಿಗಳಿಗೆ ಹಾಕಿಲ್ಲ, ಅವು ಆ ಬಾಯಿಗಳಿಗೆ ತೆಗಿಲ್ದನ ಮೇವು ಹೋಗದ್ರು. ಮತ್ತು ಗಡ್ಬಡ್ಲಿ ಝಳಕ ಮಾಡಿ ಬಸ್ತಿ ಹೋದ್ರು. ಬಂದು ನೋಡ್ತಾರ ಎತ್ಕೊಂಡು ಯಾಕೆ ಮೇವು ತಿಂದಿಲ್ಲ. ಓಹೋ, ಬಾಯಿಗಳಿಗೆ ಹಾಕಿದರು. 6 ತಾಸು ಹಾಕಿರ. ಆ ತಿಂತಕ ಆದಿನಾಥ್ ಭಗವಾನ್ಗೆ ಇದು ಸಿಗಲಿಲ್ಲ, ಸಿಗಲಿಲ್ಲ. 6 ತಾಸು ಹಾಕಿದ, 6 ತಿಂಗಳ ತಕ ಅನ್ನ ಸಿಗಲಿಲ್ಲ. ಜನ ಆತ್ರ ತಿಷ್ಟ ಬರೀ ನಿಂದ್ರಿ ಇಲ್ಲಿ ಬೈದನು, ನೀರು ನೀಜನು ಸುದ್ದಿ ಹೇಳ್ತೇನು. ಇದು ಯಾರಿಗೆ ಬರವಾತು? ನಾವು ಭಕ್ತಿ ವಿಧಾನ ಬರವಾತು. ನಾವು ಭಕ್ತಿ ವಿಧಾನ ಯಾರಿಗೆ ಬರ್ತೈತಿ? ಯಾರಿಗೆ ನಮೋಕಾರ ಮಂತ್ರ ಬರ್ತೈತಿ?
ಯಾರಿಗೆ ಇದು ಹೇಳಕ್ ಬರ್ತೈತಿ? ಮನುಷ್ಯರ ವಚನದ ಕಾಯದಿಂದ ಅನ್ನ ನೀರ ಸುದ್ದಿ ಐತಿ, ನಮ್ಮ ಕೈಯಿಂದ ಆರ್ ತಗೋರಿ ಇಷ್ಟೆಲ್ಲ ಯಾರಿಗೆ ಹೇಳಕ್ ಬರ್ತೈತಿ? ಕೆಲವರು ಬಿ ಎ ಆಯ್ತು ಅಂದ್ರೆ ನಮ್ಗ ಪಗಾರ ಬರ್ತೈತಿ, ರೊಕ್ಕ ಮಚ್ಚಿದಾರ. ರೊಕ್ಕ ದುಡ್ಡು ದೊಡ್ಡಪ್ಪ ಆಗೈತಿ. ಪರಂತು ಈಗಿನ ಕಾಲದಾಗ ರೊಕ್ಕ ಇದ್ದಾವಂದ ಚಲಾಟಿ ಐತಿ. ರೊಕ್ಕ ಇದ್ದಾವಂದ ಚಲಾಟಿ ಐತಿ. ಈಗ ರೊಕ್ಕ ಇದ್ದವನ್ನ ಯಾರು ಕೇಳ್ತಾರ? ಅವ್ ಬಡವನ ಮನುಷ್ಯನ ಯಾರು ಕೇಳ್ತಾರು? ಯಾರು ಕೇಳಂಗಿಲ್ಲ. ಯಾರು ಮಾಡೋದಿಲ್ಲ. ಆಕೇಳಿ ನೀವು ರೊಕ್ಕದ ಬೆನ್ನ ಹೈದೇರಿ. ಪರಂತು ಸ್ವಾಮಿಗಳ ಶ್ರಮಣ ಸಂಸ್ಕೃತಿ ಶ್ರಮಣಗಳ ಅವ್ರ ರೊಕ್ಕ ಬೆನ್ನ ಹತ್ತಿಲ್ಲ. ಅವ್ರು ಏನ ಹೇಳಿದರು? ಅಧ್ಯಾತ್ಮ ಬೆನ್ನ ಹೈದಾರ. ಅಧ್ಯಾತ್ಮ ಬೆನ್ನ ಹೈದಾರ. ಆದ್ರೆ ನೀವು ರೊಕ್ಕದ ಬೆನ್ನ ಹೈದೇರಿ. ನಿಮ್ಗೆ ದೊಡ್ಡಪ್ಪ ಆಗಿದ, ರೊಕ್ಕ ಇದ್ದವ ಅವನು ಶಾನೆ ಆಗಿದ. ಅವ ಹುಚ್ಚಿರ್ಲಿ, ರೊಕ್ಕ ಅವನ ದಂಡಿ ಇದ್ದು ಅಂದ್ರೆ ಅವ ಶಾನ್ಯನ ಅದ. ತಕ್ಕನವ ಇರ್ಲಿ, ಮತ್ತು ಶಾನೆ ಇದ್ದ ಅಂದ್ರೆ ರೊಕ್ಕ ಇದ್ದಾಗಿದ್ದಂದ್ರೆ ಅವ ಹುಚ್ಚಾಗ್ತ. ಈಗಿನ ಕಲಿಮ ಪಂಚಮ ಕಾಲ ಐತಿ, ಧರ್ಮ ಐತಿ. ಪುಣ್ಯಾತ್ಮರೇ, ಈ ಪ್ರಕಾರ ಆಜ್ಞಾತ್ ಭಗವಾನ್ರ ಬಾಯಿಜಾರಿಗೆ ಹಾಕಲಿಲ್ಲ. 6 ತಾಸು ಕಟ್ಟಿರು, 6 ತಿಂಗಳ ತನಕ ತಿರುಗಾಡಿರು. ಅಕ್ಕ ಅಂತರಾಳ ಕರ್ಮ ಕಟ್ತು. ಅಂತರಾಳ ಕರ್ಮ ಭಾಳ ಕೆಟ್ಟ ಐತಿ. ಅಂತರಾಳ ಕರ್ಮ ಕಟ್ಕೋಬ್ಯಾಡ. ಅಂತರಾಳ ಆಜ್ಞಾತ್ ಭಗವಾನ್ ಗತಿ ಅಂತರಾಳ ಕರ್ಮ ಕಟ್ಕೋಬ್ಯಾರ. ಅದಕ್ಕೆ ನಿದತ್ತಿ ಕರ್ಮ ಮಾಡ್ತಾರು. ತಾರೀಖ್ ವಾರ ಸಹ ಯಾವಾಗ ದೀಕ್ಷಾ ತಗೊಂಡ್ರ ಅವಾಗ ಬಂದು ಸತ್ತಾಮ್ಯಾಗ ಮುಂದೆ ನಿಂತು ನೀವು ಹೊರಗೆ ಬಂದ್ಬೇಕಾ? ನಿಮಗೆ ಕಲ್ಸಿಲ್ಲ ಯಾರ? ಹೇಳಿಲ್ಲ. ನಾವ ಮಹಾರಾಜ್ ಛತ್ ಇಲ್ದ ತಗೋತೇವ, ತಗೊಳ್ರಿ ನಮ್ದೇನು ಹೋಗ್ತಿತ್ತು. ಅಲೋ ಇಸ್ಲಾಪಿ ಐತೆ, ಇದಕ್ಕೆ ಛತ್ ಹತ್ತಲ್ಲ, ತಗೋರಿ ನಮ್ದೇನು ಹೋಗ್ತಿತ್ತು. ಯಾರಿಗೆ ಬೇಕಾಗಿತ್ತು ಇದು? ಯಾವಾಗ ಬೇಕಾಗಿತ್ತು ಇದು? ನಮ್ಗೆ ಉಪವಾಸ ಬೇಕಾಗಿತ್ತು? ನಿಮಗೆ ದಣಸೋರು ಬೇಕಾಗಿತ್ತು? ಇಲ್ಲ. ನಿಮ್ಗೆ ರೀತಿ ಈ ನಮ್ಮ ಶಾಸ್ತ್ರ ತತ್ವ ಪ್ರಕಾರ ನಿಮಗೆ ತಿಳಿಸ್ಕರ್ಯಾನ. ಅವ್ರು ತಗೊಳ್ಳೋರು ತಗೋರಾಕ ಅವ್ರು ನಡೀತೈತಿ, ನಿಮ್ಗೆ ಯಾಕೆ ನಡಿಲ್ಲ? ಅಲ್ಲೋಪ್ಪ ಅವ್ರಿಗೆ ನಡೆಸಿಲ್ಲ, ನಡ್ಸ್ಕೊಳರು ನನ್ನ ನಡಿಕೆ ಐತಿ. ಮಾಡೋದು ಒಳ್ಳೆಯಾಗೈತಿ, ಭಿಕ್ಷಾ ಮಾಡೋದು ಒಳ್ಳೆಯಾಗೈತಿ. ಪರಂತು ಎಷ್ಟು ಭಿಕ್ಷಾದಾಗ ತಾಕತ್ ಐತಿ ಅನ್ನೋದ ನೀವು ಗಾಡಿ ಮ್ಯಾಗ 10 ಫೂಟ್ ಅಲ್ಲ 20 ಫೂಟ್ ಇದ್ರಿ ಅದ್ರ ಮ್ಯಾಗ ಹೋಗ್ತೀರಿ. ಗಿಡ ಮಾಡಿದ ಗಾಡಿ ಐತಿ, ಅದ್ರ ಮ್ಯಾಗ 10 ಫೂಟ್ ಗಾಡಿ ಐತಿ, ಅದ್ರ ಮ್ಯಾಗ ಹೋಗಿ ನಿಂದ್ರೋದೈತಿ. ಎಷ್ಟು ತ್ರಾಸ ಆಗ್ತೈತಿ? ಹಿಡಿಕೆ ಏನಿಲ್ಲ, ಸಫಾಯಿ ಐತಿ. ಪರಂತು ಮ್ಯಾಗ ಗಾಡಿ ಮ್ಯಾಗ ಹೋದಾಡ್ತೀವಿ, ಮೋಕ್ಷ ಇಲ್ಲ. ಇದು ಎಲ್ಲೆಲ್ಲಿ ಬತ್ತು? ಯಾವಾಗ ಬತ್ತು? ಅನಾದಿ ಕಾಲದಿಂದ ಇದು ಬಂದೈತಿ ಜೈನ ಧರ್ಮ. ಇದು ನಡುಕ ಫಾಟ್ಯ ಹೊಡೆದಿಲ್ಲ, ಅನಾದಿ ಕಾಲದಿಂದ ಬಂದೈತಿ. ಅಲೋ ಪುಣ್ಯಾತ್ಮಾರಿ, ಅಲೋ ಪುಣ್ಯಾತ್ಮಾರಿ, ವಿಚಾರ ಮಾಡ್ರಿ. ಇನ್ನು ನಮ್ಗೆ ಎಷ್ಟು ವಯಸ್ಸಾದು? ನಮ್ಗೆ ಏನೇನು ಮಾಡಿದೆವು? ಇನ್ನು ಏನು ಮಾಡ್ಕಿದೆವು? ಈಗ ಏನು ಮಾಡ್ಕಿದೆವು? ರೊಕ್ಕ ಉಳಿಸಿದಿ, ಇಷ್ಟ ಮಾಡಿದೆಲ್ಲ, ಹೊಲ ತಗೊಂಡು ಬಾಯಿ ತೆಗದಿ, ಮನೆ ಕಟ್ಟಿದಿ, ಇಷ್ಟ ಮಾಡಿದೆ. ಅದ್ರ ನಿಂದ ಎರಡು ಪುರುಷಾರ್ಥ ಮಾಡಿ ನೀ ಎಲ್ಲಿ ಹೋದಿ? ಅವಂಗ ಹೆಸರು ಹಿಡ್ಕದಾರ ಇವ್ರು. ಯಾರ? ಅದು ಗಡಿ ಮನುಷ್ಯ ಇತ್ತಂದ್ರೆ ಅದು ಬಸ್ಟಿಗೆ ಹೋಗ್ತೈತಿ, ಜನ ಇದು ಮಾಡ್ತೈತಿ, ಅದಕ್ಕೆ ಹೆಸರು ಇಡ್ತಾರೆ. ಅದಕ್ಕೆ ಯಾನಿಲ್ಲ ಮನ್ಯಾಗ, ಅದಕ್ಕೆ ಯಾನಿಲ್ಲ ಹಿಂಗೆ ಅನ್ಕದಾರ. ಯಾಕಂದ್ರೆ ಅದು ಭೀ ಬಿಡಬೇಕು, ಅದನ್ನ ಭೀ ಬಿಡಬೇಕು, ಇದು ಭೀ ಬಿಡಬೇಕು. ಅಲೋ ಅವಂಗ ಉತ್ಸಾಹ ಕೊಡ್ರಿ, ಪ್ರೋತ್ಸಾಹ ಕೊಡ್ರಿ. ಅವಂಗ ನೀವು ಉತ್ಸಾಹ ಕೊಡ್ರಿ ಅಂದ್ರೆ ನಿಮಗೆ ಪುಣ್ಯ ಬರೋದು. ಅವಂಗ ನೀವು ಕಾಲು ಹಾಕಿರಿ, ನೀವು ಪಾಪ ಆಯ್ತು.
ಅರೋ ಪುಣ್ಯಾತ್ಮಾರೇ ವಿಚಾರ ಮಾಡ್ರಿ. ಏ ಮಾನವ್ ನೀವಲಿದಿ ಎಲ್ಲಿ ಕುಯ್ದಿ ಯಾನ್ ವಿಚಾರ ಮಾಡ್ಕದಿ? ಮಳೆದ ಮಳದ ತೋಟದ ದ್ರಾಕ್ಷದ ಏನ್ ವ್ಯಾಪಾರದ ಯಾನ್ ವಿಚಾರ ಮಾಡ್ಕದಿ? ಇಲ್ಲಿ ಬಂದು ಕುಯ್ದಿ ಈ ಬಸ್ ಸ್ಟ್ಯಾಂಡ್ ಬಂದ್ಬೇಕ ಯಾತ್ರ ವಿಚಾರ ಮಾಡ್ಕದಿ? ಯಾತ್ರ ವಿಚಾರ ಮಾಡಿಲ್ಲ, ಸಂಸಾರದ ವಿಚಾರ ಮಾಡ್ಕಲ್ಲ. ಸಂಸಾರ ಅಸಾರೇ ಇದನ್ನ ಎಂದಿನ ನಾಳೆ ಓಲ್ಮಡ್ಸೋದೇ, ಇದು ಹಾಳಾಗಿ ಹೋಗೋದೇ. ಇದು ಮನಿ ಹೊಲ ಬಾಯಿ ಗಿಡ ಬಂಗಲೆ ಎಲ್ಲನ ಹಾಳಾಗಿ ಹೋಗಿ ಯಾರು ನಿಂದ್ರ ಅವ್ರದಾರ ಇಲ್ಲಿ. ಪಂಚಮ ಕಾಲದಾಗ ಷಷ್ಠಮ ಕಾಲ ಬತ್ತಂದ್ರೆ 18,000 ವರ್ಷಲೆ 18,000 ವರ್ಷಲೆ ಇದೆಲ್ಲ ಲೋಪ ಆಗೋದೇ. ಅವಾಗ ಯಾರು ಉಳಿತೇರಿ? ಎಲ್ಲ ಸುತ್ತ ಸತ್ಯಾನಾಶ ಆಗೋದಿ. ಇದು ಮನಿ ಹೊಲ 7 ಫೂಟ್ ತಕ ಭೂಮಿ ಸುಟ್ಟು ಬೂದಾಗೋದಿ. 7 ಫೂಟ್ ಭೂಮಿ ನೀವೆಲ್ಲಿ ಉಳಿತೇರಿ? ಇನ್ನು 18,500 2,500 ವರ್ಷ ಆಯ್ತು. ಮಯೂರ್ ಭಗವಾನ್ ಸಮಂತ ಆಗೈ ಈಗ 18,500 ವರ್ಷ ಉಳಿತಾವು. ಕಲಿಯುಗ ಬರ್ತಾ ಅವಾಗ ನಮ್ಮ ಕೈಯನ್ನ ತುಟ್ಟಿ ಅವಾಗ ಕಸ್ಕೋತ ಕರ್ ಅಂತೇಳಿ ಅವಾಗ ಕೆಳಗೆ ಕುಂತೇವು. ನಾವು ಉಪವಾಸ ಬಿದ್ದ ಸತ್ತು ಹೋಗ್ತೇವು. ಹಂಗೆ ನಿಮ್ಮ ಊರಿಗೆ ನಾ ಸಲ್ಲೇಕನಾಕ ಬಂದ್ಯಾನ, ನಾ ಯಾಕೆ ಬಂದಿಲ್ಲ? ನಾ ಉಣ್ಕ ತಿನ್ಕ ಬಂದಿಲ್ಲ, ನಾ ಇನ್ನು ಬಿಡ್ಕೋತ ಹೋಗವನ್ಯಾನ, ನಾ ಇನ್ನು ಸತ್ತು ಹೋಗವನ್ಯಾನ. ಯಾಕೆ ಸತ್ತು ಹೋಗೋರಿ? ಯಾತ್ರ ಸಲುವಾಗಿ ಪುರುಷಾರ್ಥ ಮಾಡ್ಕದಾನ. ಹಂಗೆ ನೀವು ಭೀ ಪುರುಷಾರ್ಥ ಮಾಡ್ರಿ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳಾಗಲಿ ಮುಪ್ಪನವ್ರಾಗಲಿ ಸಣ್ಣವ್ರಾಗಲಿ ಪುರುಷಾರ್ಥ ಮಾಡ್ರಿವು. ಪುಣ್ಯಾತ್ಮ ಪುರುಷಾರ್ಥ ಮಾಡ್ರಿವು, ಪುರುಷಾರ್ಥ ಮಾಡ್ರಿ. ಇದು ಹೊರತಾಗಿ ನಿಮ್ದ ಬಸ್ ಕಡೆ ಬರ್ತ ಬರ್ರಿ. ಜನ ಬಸ್ ಯಾರು ಬರ್ತಾರೆ, ಆದ್ರೆ ನಾವು ಪುರುಷಾರ್ಥ ಮಾಡಲಿಲ್ಲ. ನಾವು ಬಸ್ ಕಡೆ ಬರಲಿಲ್ಲ. ಬಂದ ಯಾರು ಮಾಡಿದೆ? ದಿನ ಬಂದು ಯಾರು ಮಾಡಿದೆ? ನೀ ದಿನ ಬಂದು ಬಸ್ ಯಾನ ಮಾಡಿದೆ? ಏನು ಉಪವಾಸ ತಪಾಸ ಮಾಡಿ ಧ್ಯಾನ ಮಾಡಿ ಯಾನ ಶಾಸ್ತ್ರ ಓದಿ? ಯಾವ್ದು ಓದಿದಿ? ನೀ ಯಾವ್ದು ಓದಿದಿ ಶಾಸ್ತ್ರ? ಯಾನ ಮಾಡಿಲ್ಲ. ನಿಮ್ಮ ಜನ್ಮ ಹಾಗಾಗೋಲ್ಲ. ಇದು ಜನ್ಮ ಆಗಿತ್ತು ಹೆಂಗೆ ಆಗೈತಿ ಹಂಗ ಸತ್ತು ಹೋಗೋದ? ಹಂಗೆ ಹುಟ್ಟಿದಿ ಹಂಗೆ ಸತ್ತು ಹೋಗೋದ? ನಿಮಗೆ ಗೊತ್ತಿಲ್ಲ. ನೀವು ಯಾನ ಮಾಡಿ ಇಲ್ತಕ ಪುರುಷಾರ್ಥ ಮಾಡ್ರಿ, ಪುರುಷಾರ್ಥ ಮಾಡ್ರಿ, ಪುರುಷಾರ್ಥ ಮಾಡ್ರಿ. ಪುರುಷಾರ್ಥ ಅಂದ್ರೆ ಯಾರು ಮಾಡೋದ್ರಿ ಮಹಾರಾಜ್? ಇದು ಪ್ರಶ್ನೆ ಬರ್ತು. ಪುರುಷಾರ್ಥ ಅಂದ್ರೆ ಯಾರು ಮಾಡೋದ? ದೇವಗುರು ಉಪಾಸನೆ ಸ್ವಾಧ್ಯಾಯ ಸಂಯಮ ತಪ ದಾನ ದಾನ. ಇದ ನಿಮ್ಮ ಎಷ್ಟು ಭಕ್ತಿ ಇದಾವು? 9 ಭಕ್ತಿ ಇದಾವು. 9 ಭಕ್ತಿ ಪೈಕಿ ಎಷ್ಟು ಹೆಣ್ಣು? ದೇವಗುರು ಉಪಾಸನೆ ಸ್ವಾಧ್ಯಾಯ ಸಂಯಮ ತಪ ದಾನ ಸ್ವಾಧ್ಯಾಯ ಇಷ್ಟಕ್ಕೊತ್ತು ಮಾಡ್ರಿ. ಅಲೋ ನಿಮಗೆ ಸಂಗಾಟ ಬರೋದಂದ್ರೆ ಇದೆಷ್ಟ ಧರ್ಮ ಅಷ್ಟ ಬರ್ತಿ. ಅಲೋ ಮಹಾವೀರ ಭಗವಾನ್ ಹೆಂಗದ? ಚಂದ್ರಪ್ರಭು ಹೆಂಗದ? ಮಹಾನ್ ತಾಕತ್ ಇತ್ತು ಅವ್ರಿಗೆ. ಮಹಾನ್ ಸಾಧನೆ ಮಾಡಿದ್ರ ಅನನ ಮಹಾವೀರ ಅದ. ಹಂಗ ಮಹಾವೀರ ಸಾಧನೆ ಮಾಡ್ರಿ, ನೀವು ಮಹಾವೀರ ಆಗ್ತೀರಿ. ಊಟ ಮಾಡಿ ತಿನ್ಬ್ಯಾಡ್ರಿ, ಮತ್ತವ್ರಿಗೆ ಬಾಯಾಗ ಹಾಕ್ರಿ, ಆಯ್ತು ಊಟ ಮಾಡಿ. ನಿಧಾನ ಆಹಾರಕ ಯಾರ್ದ್ರ ನೀರು ಇರ್ತೈತಿ, ಯಾರ ಅನ್ನ ಇರ್ತೈತಿ, ನಿಧಾನ ಹೋಗಿ ನೀರು ತಗೊಂಡ ಅವ್ನ ಕೈಯ ಮ್ಯಾಗ ಅನ್ನ ಐತಿ, ನೀರು ಹಾಕಿದಿ ಇಲ್ಲ, ಅದು ಭೀ ಹಾಕಿಲ್ಲ. ಅಲೋ ಯಾರ್ದಕ್ಕ ಇರ್ತೈತಿ ನೀರ, ಯಾರು ಮಡಿ ಉಟ್ಕೊಂಡು ಬಂದ ನುಸ್ತಾ ಕೈ ಮ್ಯಾಗ ನೀರು ಹಾಕ್ರಿ, ಎಷ್ಟೇ ಪುಣ್ಯ ಅದತ್ತು. ನೀವು ರಾಜನ ಹೊಟ್ಟಿಲಿ ಹುಟ್ತೀರಿ. ಯಾರು ಹೇಳ್ತಾರು? ಯಾರು ಹೇಳ್ತಾರಿತನ? ಯಾರು ಬಾಕಿದವ್ರು ಯಾರು ಹೇಳ್ತಾರು? ಮಂದಿ ಇಲ್ಲ.
ಯಾರು ಬರ್ದಿದ್ದಾರೆ ಆಚಾರ್ಯಗಳ ಅದನ್ನ ಹೇಳ್ಕೇವು. ಆ ಆಚಾರ್ಯಗಳು ಬರ್ದಿದ್ದಾರು ಅವ್ರಿಗೆ ಹಿಂದಿನ ಮುಂದಿನ ತಿಳಿತಿತ್ತು. ಯಾಕಂದ್ರೆ ಮಹಾನ್ ಸಾಧನೆ ಮಾಡ್ತೀರ ಅವ್ರ. ಮಹಾನ್ ಸಾಧನೆಯಿಂದ ನೀವು ಮೂರ್ತಿದಾಗ ಬದಲಾಗೋದಿಲ್ಲ, ವಿಚಲಿತ ಆಗೋದಿಲ್ಲ. ಪರಂತು ನಿಮ್ಮ ಮನಸ್ಸಿನಾಗಲಿಕ್ಕಂತೂ ಬದಲಾಗ್ತೈತಿ. ಮೂರ್ತಿದಾಗ ವಿಚಲಿತ ಆಗೋದಿಲ್ಲ, ಮೂರ್ತಿದಾಗ ಬದಲಾವಣೆ ಆಗೋದಿಲ್ಲ. ಪರಂತು ನಿಮ್ಮ ಮನಸ್ಸಿನಾಗ ಬದಲಾವಣೆ ಆಗ್ತೈತಿ. ಅಷ್ಟು ತಾಕತ್ತು ಐತಿ ಅದ್ರದಲ್ಲಿ ಜೈನ ಧರ್ಮದಲ್ಲಿ. ಧರ್ಮದಾಗ ಮಹಾವೀರ ಆದಿನಾಥ ಭಗವಾನ್ರ ಅವ್ರ ಏನ್ ಮಾಡಿಟ್ಟು ಯಾವಾಗ ಈ ದೀಕ್ಷಾ ತಗೊಂಡ್ರಲ್ಲ ನೋಡ, ಸ್ವಯಮೇವ ತಗೋತೀರ ಅವಾಗ. ಈಗ ಸ್ವಯಮೇವ ಥೊಡೆ ಮಂದಿ ತಕ್ಕೋದಾರ. ತಂತಾನ ಅಂಗಡಿ ಕೈ ಒಗ್ಯದ ಸ್ವಯಮೇವ ತಗೋತಾರ. ಖರೆ ಈಗಿನ ಪಂಚಮಾ ಕಾಲದಾಗ ಗುರು ಇಲ್ಲ ಯಾವ ಭೀ ತಗೋಕ್ ಕೊಡುದಿಲ್ಲ. ಆದ್ರೆ ಪುಣ್ಯಾತ್ಮರಿ ಆದಿನಾಥ ಭಗವಾನ್ಗ 9 ಭಕ್ತಿ ಬೇಕಾಗಿದ್ವು. 6 ತಿಂಗಳ ತಿರ್ಗಾಡ್ಕಿದ್ದ. ಯಾಕೆ ತಿರ್ಗಾಡ್ಕಿದ್ದ? 6 ತಿಂಗಳದಾಗ 6 ತಾಸು ಬಾಯಿಜಾಗಿ ಹಾಕಿದ್ದ. ಮೇವು ಒಗದಿದ್ದ, ಕಾಳಿಟ್ಟಿದ್ದ, ನೀರಿಟ್ಟಿದ್ದ. ಖರೆ ನೀರು ಕುಡ್ಲಾಗಿದ್ದು, ಮೇವು ಬಿಚ್ಚುಡ್ಲಾಗಿದ್ದು. ಯಾಕ ಬಾಯಿಜಾಗಿ ಹಾಕಿದ್ದ? ಅಂತ ಕರ್ಮ ಕಟ್ಕೊಂಡ. ನಿರತ್ಯ ಕರ್ಮ ಮಾಡ್ತಾರು. ತಾರೀಕು ವಾರ ಸಕಟ್ ಬರ್ತಿದ್ದ ಅದ. ಅಣ್ಣ ಆದಿನಾಥ ಭಗವಾನ್ ಯಾಕೆ ಹೇಳಿದ್ರೆ ನಿಮ್ಗೆ ಭೀ ಅಂತರಾಯ ಕರ್ಮ ಕಟ್ಕೋಬ್ಯಾಡ್ರಿ. ನಾಳೆ ಯಾವ್ರ ಊಟ ಹಾಕ್ತೇನೆ ಅಂತ ಹೇಳಿ ನೀವು ಊಟಕ್ಕೆ ಬರಬಾರ್ದು ನಮ್ಮ ಮನೆಗೆ. ಅಗಲ ಕಸ್ಕೋಬಾರ್ದು, ಬರಬಾರ್ದು, ಇರಬಾರ್ದು. ಅಗಲ ಕಸ್ಕೋಬಾರ್ದು. ನೀವು ಉಣ್ಬ್ಯಾಡ ನಮ್ಮ ಮನ್ಯಾಗ, ಹಿಂಗ ಅನ್ಬಾರ್ದು. ಅಂತರಾಯ ಕರ್ಮ ಕಟ್ಕೋತೀರಿ. ಯಾವನ್ ಬೇಕಾಗಲಿ ಅವನು ಹೋಗಿ ಬಡಿ. ಪರಂತು ನೀವು ಊಟ ಕೊಡಬಾರ್ದು, ಬಂದ್ ಮಾಡಬಾರ್ದು. ಹಿಂದಿನ ಮಂದಿ ಏನ್ ಆಗೈತೆ ಹೋಗೈತೆ ಅದು ಹೋಗ್ಲಿ. ನಿರಾಣ ಎಷ್ಟು ಮಂದಿ ಕೌತಿ ಶಾನೆ ಆಗಲಿ. ಅವು ಅಪಗ್ರಹ ಜಾಕಿ ಮಾಡಬೇಕು. ನಿರಾಣ ಅವ್ರ ಅಜ್ಜ ಆಯದ ಮಾತು ಕೇಳಬೇಕು. ಅವ್ರ ಕೈ ಹಿಡಿದು ಸಂಡಾಸ್ಕ ಒಯ್ಯಬೇಕು. ಅವ್ರಿಗೆ ಮುತ್ರಿಗೆ ಒಯ್ಯಬೇಕು. ಇದು ಪೈಲಾಗ ಹೇಳ್ಕಬೇಕು. ನಿಮ್ಮವ್ವ ಅಪ್ಪ ನಿಮ್ಮಗ ಇದು ಕಲ್ಸ್ಬೇಕು. ನಿಮ್ಮವ್ವ ಅಪ್ಪ ಯಾರು ಕಲ್ಸಿದಾರ? ನೃತ್ಯ ಮಜ್ಜಿಗೆ ಕಲ್ಸೋದ? ಹಾಲ ರೊಟ್ಟಿ ಯಾರು ಕಲ್ಸಿದ್ರು? ಇದಾದ ನಿಮ್ಗ ದಡ ನಿಮ್ಗ ಸಣ್ಣಾಗಿರ್ತ ಯಾನ್ ಕಲ್ಸಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವ ಯಾಕವು ಅವು ಅನ್ಬೇಕು. ಯಾಕ ಅವು? ಯಾಕ್ರಿ? ಯಾಕ ಇವು ಹುಡುಗರ್ದು ಮಾತೀವಿ ಅಲ್ಲ. ಯಾಕವು ಬಾಬಾ? ಆಕಿವಿ ಅನ್ನೋತ್ನಾಗ ಬಾಬಾ ಅನ್ಬೇಕು. ಬಾಬಾ ಅದನ್ನ ಮಾಡ್ತಿ, ಅಲ್ಲಿ ಹೋಗ್ತೀರಿ, ಅಲ್ಲಿ ಹೋಗಿ ತೊಗೊಂಬರ್ತಿ, ಅದನ್ನ ದಂಡ ಮಾಡ್ತಿ, ಕೇಳಬೇಕು. ಅಂದ್ರೆ ನೀವು ಅವ್ವ ಅಪ್ಪನ ಮಾತು ಕೇಳ್ರಿ ಅಂದ್ರೆ ನಿಮ್ಗೆ ಸುಖ ಶಾಂತಿ ಸಿಗ್ತಿ, ಧರ್ಮ ಸಿಗ್ತಿ, ನಿಮಗೆ ಮೋಕ್ಷ ಆಗ್ತಿ.